ನಮಸ್ಕಾರ. ಇದು ನಮ್ಮ GBH 63 ಅಪ್ಡೇಟ್ಸ್. ಗುರುಪೂರ್ಣಿಮೆ. ಹದಡಿ ಚಂದ್ರಗಿರಿ ಮಠದಲ್ಲಿ ಸಾಮೂಹಿಕ ವಿವಾಹ ಮಹೋತ್ಸವ. ಮಠದ ಸಮುದಾಯ ಭವನ ಪೂರ್ಣಗೊಳ್ಳಲು ಸಚಿವ, ಶಾಸಕ, ಸಂಸದರು ಇಚ್ಛಾಶಕ್ತಿ ಮೆರೆಯಲು ಮುರಳೀಧರ ಶ್ರೀಗಳ ಆಗ್ರಹ. ಸಿದ್ಧಾರೂಢರ ಆದಿಯಲ್ಲಿ ಕಳೆದ 70 ವರ್ಷಗಳಿಂದಲೂ ಷಡಕ್ಷರಿ ಮಂತ್ರ, ಆರೂಢ ಧಾರ್ಮಿಕ ಸಂಸ್ಕೃತಿ, ಶೈಕ್ಷಣಿಕ ದಾಸೋಹ, ಸಾಮಾಜಿಕ ಕಲ್ಯಾಣ, ಲೋಕ ಕಲ್ಯಾಣ, ಜಾತ್ಯತೀತ ಸದ್ಭಾವನೆಗಳಿಂದ ಅನ್ನದಾಸೋಹ, ಕಲ್ಯಾಣ ಕಾರ್ಯಕ್ರಮಗಳಂತಹ ಸಾಮಾಜಿಕ ಕಳಕಳಿಯಿಂದ ಸೇವಾನಿರತ ಶ್ರೀ ಹದಡಿ ಚಂದ್ರಗಿರಿ ಮಠದ ಶ್ರೀ ಶ್ರೀ ವಿದ್ಯಾವರಣ್ಯ ಯೋಗೀಶ್ವರರ ಆಶಯದಿಂದಲೇ ಈ ಮಠ ಬೆಳೆಯುತ್ತಾ ಬಂದಿದ್ದು, ಈ ಭಾಗದ ಸುತ್ತಮುತ್ತಲ ನೂರಾರು ಹಳ್ಳಿಗಳ ಭಕ್ತ ರೈತರು ಜನ ಕಲ್ಯಾಣಕ್ಕಾಗಿ ನಿರ್ಮಾಣಗೊಳ್ಳುತ್ತಿರುವ ಸಮುದಾಯ ಭವನ ಅಪೂರ್ಣಗೊಂಡು ನೆನೆಗುದಿಗೆ ಬಿದ್ದಿದ್ದು, ಈ ಭಾಗದ ಶಾಸಕರು, ಸಚಿವರು, ನೂತನ ಸಂಸದರು ತಮ್ಮ ಇಚ್ಛಾಶಕ್ತಿ ಮೆರೆದು ಸಮುದಾಯ ಭವನ ಪೂರ್ಣಗೊಳ್ಳಲು ಶ್ರಮಿಸುವಂತೆ ದಾವಣಗೆರೆ ದಕ್ಷಿಣ ಭಾಗದ ಹದಡಿಯ ಶ್ರೀ ಶ್ರೀ ಸದ್ಗುರು ಪರಮಹಂಸ ವಿದ್ಯಾವರಣ್ಯ ಯೋಗೀಶ್ವರ ಪರಮಾರ್ಥ ವಿಶ್ವಸ್ತ ಧಾರ್ಮಿಕ ಟ್ರಸ್ಟ್ನ ಅಧ್ಯಕ್ಷರೂ ಆಗಿರುವ ಚಂದ್ರಗಿರಿ ಮಠದ ಶ್ರೀ ಸದ್ಗುರು ಪರಮಹಂಸ ಮುರಳೀಧರ ಶ್ರೀಗಳು ಆಗ್ರಹಪಡಿಸಿದರು. ನಗರದ ಸಮೀಪದಲ್ಲಿ ಇರುವ ಹದಡಿ ಹೊಸ ನಾಯಕನಹಳ್ಳಿ ಶ್ರೀ ಚಂದ್ರಗಿರಿ ಮಠದಲ್ಲಿ ಪ್ರತಿ ಗುರುಪೂರ್ಣಿಮೆ ದಿನ ಭಗವದ್ಗೀತಾ ಪಾರಾಯಣ, ಯಜ್ಞ ಕಾರ್ಯ, ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಆಶೀರ್ವಚನ ನೀಡುತ್ತಿದ್ದರು. ಜಾತ್ಯತೀತ ಸಿದ್ಧಾರೂಢ ಸಂಸ್ಕೃತಿಯ ಈ ಚಂದ್ರಗಿರಿ ಮಠ ಭಕ್ತರು, ಸುತ್ತಮುತ್ತ ಇರುವ ರೈತರು ಕಟ್ಟಿದ ಮಠ. ಇಂತಹ ಮಠದಲ್ಲಿ ಧಾರ್ಮಿಕ ದಾಸೋಹ, ಶೈಕ್ಷಣಿಕ, ಸಾಮಾಜಿಕ ಚಟುವಟಿಕೆಗಳು ನಿರಂತರ 70 ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಿವೆ. ಇಂತಹ ಜನಸಂಸ್ಕೃತಿಯ ಮಠಕ್ಕೆ ಹಲವಾರು ಅಭಿವೃದ್ಧಿಗಳ ಕೊರತೆ ಇದೆ. ಭಕ್ತರು ಹೆಚ್ಚಾಗುತ್ತಿದ್ದಾರೆ. ಮಠದ ಸುತ್ತಲೂ ಕಾಂಪೌಂಡು, ರಸ್ತೆ, ನೀರಿನ ಸೌಲಭ್ಯ, ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಕೂಡ ಇದೆ. ಇದು ಜಾತ್ಯತೀತ ದಾವಣಗೆರೆ ದಕ್ಷಿಣ ಭಾಗದ ಸುತ್ತ 108 ಹಳ್ಳಿಗಳ ಜನರ ಮಠವಾಗಿದ್ದು, ಇಂತಹ ಸರ್ವಧರ್ಮ ಮಠಕ್ಕೆ ಹಲವಾರು ಅಭಿವೃದ್ಧಿಯ ಕೊರತೆ ಇದೆ. ಇಂತಹ ಕೊರತೆಯನ್ನು ನೀಗಿಸುವ ಜವಾಬ್ದಾರಿ ಜನರಿಂದಲೇ ಆಯ್ಕೆಯಾದ ಜನಪ್ರತಿನಿಧಿಗಳ ಕರ್ತವ್ಯವೂ ಕೂಡ ಆಗಿದೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ಹಲವಾರು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತವೆ. ಇಂತಹ ಪುಣ್ಯ ಭೂಮಿಯ ನೆಲದಲ್ಲಿ ಅನೇಕ ಜನೋಪಯೋಗಿ ಕಾರ್ಯಗಳು ಆಗಬೇಕಾಗಿದೆ. ಇಂತಹ ಕಾರ್ಯಗಳನ್ನು ಮಾಡುವ ಪುಣ್ಯದ ಕಾರ್ಯ ಇಚ್ಛಾಶಕ್ತಿ ಈ ಭಾಗದ ಜನಪ್ರಿಯ ಜನಪ್ರತಿನಿಧಿಗಳ ಕರ್ತವ್ಯವೂ ಕೂಡ ಎಂದು ಶ್ರೀಗಳು ಆಶಿಸಿದರು. ಮನುಷ್ಯ ಬರುವಾಗ ಏನೂ ತಂದಿರಲ್ಲ, ಹೋಗುವಾಗಲೂ ಏನೂ ತೆಗೆದುಕೊಂಡು ಹೋಗುವುದಿಲ್ಲ. ಆದರೆ ಇರುವಷ್ಟು ದಿನಗಳು ಇದು ನನ್ನದು, ಅದು ನನ್ನದು, ಈ ಆಸ್ತಿ ನನ್ನದು, ಈ ಸಂಪತ್ತು ನನ್ನದು, ಈ ಜಾಗ, ಜಮೀನು, ಹೊಲ ನನ್ನದು ಎನ್ನುವ ಸಂಕುಚಿತ ಭಾವನೆಗಳಿಂದ ಮನುಷ್ಯತ್ವ, ಮಾನವೀಯತೆಯನ್ನೇ ಕಳೆದುಕೊಳ್ಳುತ್ತಿದ್ದಾನೆ. ಪರಸ್ಪರ ನಂಬಿಕೆಗಳನ್ನು ಕಳೆದುಕೊಂಡು ಅಪನಂಬಿಕೆಗಳಲ್ಲಿ ಜೀವನ ಕಳೆಯುವ ಪರಿಸ್ಥಿತಿಯಲ್ಲಿ ಈ ಪ್ರಶ್ನೆಗಳು ಇಡೀ ಜೀವನವನ್ನೇ ಹಾಳು ಮಾಡುತ್ತಿವೆ. ಮಾನವ ತನ್ನನ್ನು ತಾನು ಅರ್ಥೈಸಿಕೊಂಡಲ್ಲಿ ಈ ಜೀವನ ಫಲಪ್ರದವಾಗುತ್ತದೆ. ಪರಸ್ಪರ ಸಹಬಾಳ್ವೆಯ ಸಹಕಾರ, ಗುರು ಹಿರಿಯರಲ್ಲಿ ನಂಬಿಕೆ, ಗೌರವ, ಚಾಚು ತಪ್ಪದೆ ಪಾಲಿಸಿದಾಗ ಮಾತ್ರ ಗುರು ಪೂರ್ಣಿಮೆಗೆ ಅರ್ಥ ಬರುತ್ತದೆ. ಮುಂದೆ ಗುರಿ, ಹಿಂದೆ ಗುರು ಇದ್ದಾಗ ಪ್ರತಿಯೊಬ್ಬ ವ್ಯಕ್ತಿಯ ಬಾಳಲ್ಲಿ ಯಶಸ್ಸು, ಫಲ ಕಾಣಲು ಸಾಧ್ಯ. ಆದ್ದರಿಂದ ಗುರು ಹಿರಿಯರಲ್ಲಿ ನಂಬಿಕೆ, ವಿಶ್ವಾಸ, ಗೌರವ ಇದ್ದಾಗ ಜೀವನದಲ್ಲಿ ಸಾರ್ಥಕ ಬದುಕನ್ನು ಕಾಣಲು ಸಾಧ್ಯ ಎಂದು ಶ್ರೀ ಮುರಳೀಧರ ಶ್ರೀಗಳು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದರು. ದಾವಣಗೆರೆ ನಗರದ ಜಡಸಿದ್ದೇಶ್ವರ ಮಠದ ಪೂಜ್ಯ ಶ್ರೀ ಶಿವಾನಂದ ಸ್ವಾಮಿಗಳು, ಕುಪ್ಪೇಲೂರು ಶ್ರೀ ಸಿದ್ಧಾರೂಢ ಮಠದ ಪ್ರಿಯಾನಂದ ಶ್ರೀಗಳು, ಮಣಕೂರು ಶ್ರೀ ಸಿದ್ಧಾರೂಢ ಗುರು ದೇವಾಶ್ರಮದ ಮಾತೃ ಶ್ರೀ ಚನ್ನಬಸಮ್ಮ ತಾಯಿಯವರು, ಹಲಗೇರಿಯ ಶ್ರೀ ಪೂಜ್ಯ ಅನ್ನಪೂರ್ಣ ನಂದಿಗಿರಿ ಮಾತಾಶ್ರೀ ಅವರು, ಶಾಗಲೆ ಗ್ರಾಮದ ಶ್ರೀ ಕೃಷ್ಣಪಾದ ಆರ್ಯ ಸ್ವಾಮಿಗಳು, ಶ್ರೀ ಕೃಷ್ಣಾನಂದ ಸ್ವಾಮಿಗಳು ಸಿದ್ಧಾರೂಢ ಮಠದ ವೃದ್ಧಾಶ್ರಮ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ವೇದಿಕೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜೆ.ಸಿ. ನಿಂಗಪ್ಪ, ಚಂದ್ರಗಿರಿ ಮಠದ ಕಾರ್ಯದರ್ಶಿ ಟಿ.ಬಿ. ಮಹಾಂತೇಶ್, ದಾವಣಗೆರೆ ವಿದ್ಯಾರಣ್ಯ ಮಠದ ಕೊಂಟೋಜಿ ಬಸಣ್ಣ, ಕುಂಟಪ್ಳ ನಿಂಗಪ್ಪ, ಬಸವರಾಜಪ್ಪ, ಕನಗೊಂಡನಹಳ್ಳಿಯ ಶಿವಣ್ಣ, ಹದಡಿಯ ಎಂ.ಡಿ. ನಿಂಗಪ್ಪ, ಪಿ.ಟಿ. ಸಿದ್ದಾರೂಢಪ್ಪ ನಿಟುವಳ್ಳಿ ಸೇರಿದಂತೆ ಮಠದ ನೂರಾರು ಭಕ್ತಾದಿಗಳು ಭಾಗವಹಿಸಿದ್ದರು.
ಇಂದು ಹೋಮ ಹವನ ಗುರುಪೂರ್ಣಿಮೆಯ ಸಕಲ ಧಾರ್ಮಿಕ ಸೇವಾ ಕಾರ್ಯಗಳು 7 ಜೊತೆ ನೂತನ ವಧುವರರ ಸಾಮೂಹಿಕ ಉಚಿತ ಕಲ್ಯಾಣ ಕಾರ್ಯಕ್ರಮ ಜರುಗಿದವು. ನಮಸ್ಕಾರ. ಇದು ನಮ್ಮ GBH63 ಅಪ್ಡೇಟ್ಸ್. ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವಂದನೆಗಳು.